ಚುನಾವಣೆಗೆ ನಾಮಪತ್ರವನ್ನು ಸಲೀಂ ಅಹಮದ್ ಅವರು ಸಲ್ಲಿಸಿದ್ದಾರೆ. ಸರಿಗ ಪರಿಷತ್ ಸಭಾಪತಿ ಚುನಾವಣೆ ನಡೀತಾ ಇದೆ. ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀರಿ. ಬಿಜೆಪಿಯಿಂದ ಏನಾದ್ರು ನಾಮಪತ್ರ ಸಲ್ಲಿಸ್ತಾರೆ ಅನ್ನುವಂಥದ್ದು ಏನಾಗಿದೆ ಸರ್? ಅದು ಅವರ ಆಂತರಿಕ ವಿಚಾರ, ಬಿ ಜೆ ಪಿ ಅವ್ರದ್ದು. ಅದೇ ಜನರಲ್ಲಿ ಏನಾಗುತ್ತೆ, ಲಾಸ್ಟ್ ಟೈಮೇ ಕೂಡ ಹೊರಟಿರು ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ರು. ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ, ನಮ್ಮ ಸದನ, ಹಿರಿಯರ ಸದನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರೆ ಬಹುಶಃ ಒಳ್ಳೆಯದಾಗತ್ತೆ. ಅವರು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ಈ ಸ್ಥಾನ ಒಂದು ಸ್ಥಾನ, ಇದು ಒಂದು ಪಕ್ಷದ ಸ್ಥಾನ ಅಲ್ಲ, ಇದು ಸಭಾಪತಿಯ ಸ್ಥಾನ. ಎಲ್ಲರಿಗೂ ಜೊತೆಗೆ ತೊಗೊಂಡಂಥ ಒಂದು ಸ್ಥಾನ ಇದು. ಅದಕ್ಕೆ ಮುಂದಿನ ದಿನಗಳಿಗೆ ಕೂಡ ಸಾಕಷ್ಟು ವಿಚಾರ ಚರ್ಚೆ ಆಗಬೇಕು. ಅದರಿಂದ ಇದರಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರೆ ಒಳ್ಳೆಯದು. ಅವ್ರಿಗೆ ತಮ್ಮ ಮೂಲಕ ಮನವಿ ಮಾಡ್ತಾ ಇದೆ. ಚುನಾವಣೆಗೆ ನಾಮಪತ್ರವನ್ನು ಸಲೀಂ ಅಹಮದ್ ಅವರು ಸಲ್ಲಿಸಿದ್ದಾರೆ. ಸರಿಗ ಪರಿಷತ್ ಸಭಾಪತಿ ಚುನಾವಣೆ ನಡೀತಾ ಇದೆ. ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀರಿ. ಬಿಜೆಪಿಯಿಂದ ಏನಾದ್ರು ನಾಮಪತ್ರ ಸಲ್ಲಿಸ್ತಾರೆ ಅನ್ನುವಂಥದ್ದು ಏನಾಗಿದೆ ಸರ್? ಅದು ಅವರ ಆಂತರಿಕ ವಿಚಾರ, ಬಿ ಜೆ ಪಿ ಅವ್ರದ್ದು. ಅದೇ ಜನರಲ್ಲಿ ಏನಾಗುತ್ತೆ, ಲಾಸ್ಟ್ ಟೈಮೇ ಕೂಡ ಹೊರಟಿರು ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ರು. ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ, ನಮ್ಮ ಸದನ, ಹಿರಿಯರ ಸದನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರೆ ಬಹುಶಃ ಒಳ್ಳೆಯದಾಗತ್ತೆ. ಅವರು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ಈ ಸ್ಥಾನ ಒಂದು ಸ್ಥಾನ, ಇದು ಒಂದು ಪಕ್ಷದ ಸ್ಥಾನ ಅಲ್ಲ, ಇದು ಸಭಾಪತಿಯ ಸ್ಥಾನ. ಎಲ್ಲರಿಗೂ ಜೊತೆಗೆ ತೊಗೊಂಡಂಥ ಒಂದು ಸ್ಥಾನ ಇದು. ಅದಕ್ಕೆ ಮುಂದಿನ ದಿನಗಳಿಗೆ ಕೂಡ ಸಾಕಷ್ಟು ವಿಚಾರ ಚರ್ಚೆ ಆಗಬೇಕು. ಅದರಿಂದ ಇದರಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರೆ ಒಳ್ಳೆಯದು. ಅವ್ರಿಗೆ ತಮ್ಮ ಮೂಲಕ ಮನವಿ ಮಾಡ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಸಲೀಂ ಅಹಮದ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆಗೆ ಹರೀಶ್, TV9 ಬೆಂಗಳೂರು.